ಸೊ ಇವಾಗ ನೀವು ಅಂದ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗ್ತಿದೆ ಅನ್ನೋದು ತುಂಬ ಒಳ್ಳೆ ವಿಷಯ. ಈ ಪ್ರಶ್ನೆ ಏನಂತಂದರೆ, ಆದರೆ ಒಮ್ಮೊಮ್ಮೆ ನೆಗೆಟಿವ್ ಫೀಲು ಬಂದಾಗ ಭಯ ಆಗುತ್ತೆ, ಇದು ಮ್ಯಾನಿಫೆಸ್ಟ್ ಆಗಿಬಿಟ್ರೆ ಏನಂತ. ಬಟ್ ನೋಡಿ, ಯಾವಾಗಲೂ ನಾನು ಹೇಳ್ತಿರ್ತೀನಿ, ನೈಜತೆಯಿಂದ ನಾವು ದೂರ ಹೋಗಬಾರ್ದು ಅಂತ. ಈಗ ನಾವು ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದನ್ನು ಈಗ ನೀವು ಕಲ್ತ್ಕೊಂಡ್ರೆ ದಟ್ಸ್ ವೆರಿ ಗುಡ್. ಬಟ್ ಹಾಗೆ ನೆಗೆಟಿವಿಟಿನೇ ಬರಬಾರ್ದು ಅನ್ನೋದು ನೈಜತೆಗಿಂತ ತುಂಬ ದೂರವಾದದ್ದು, ವಾಸ್ತವತೆ ಅಲ್ಲ. ಸೊ ಒಂದು ಜೀವನದಲ್ಲಿ ಏಳು ಬೀಳು, ಈ ಏರಿಳಿತೆಲ್ಲ ಆಗ್ತಾನೆ ಇರುತ್ತೆ. ನಾವು ಈಗ ಒಂದು ನೆಗೆಟಿವ್ ಥಾಟ್ ಬಂದಾಗಲೂ ಓಕೆ, ಅದು ನನ್ನನ್ನು ಬಹುಶಃ ಇನ್ನಷ್ಟು ಬೆಳೆಸೋಕ್ಕೆ ಬರೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂದರೆ, ನಾನೀಗ ನನ್ನ ವರ್ಕ್ ಫೀಲ್ಡಲ್ಲಿ ಎಲ್ಲ ಪಾಸಿಟಿವ್ ಆಗಿರೋದನ್ನೇ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ವರ್ಕ್ ಮಾಡ್ತಿದ್ದೀನಿ, ಆಗ್ತಿದೆ ಅಂತ ಇಟ್ಕೊಳ್ಳೋಣ. ಸೊ ಆಲ್ ಆಫ್ ಅ ಸಡನ್ ಒಂದಿನ ನನಗೇನೋ ಅನಿಸುತ್ತೆ, ನನ್ನನ್ನು ಈ ಜಾಬಿಂದ ತೆಗೆದುಬಿಟ್ರೆ ಅಂತ, ಆಯಿತಾ. ಸೊ ಯಾವ ಜಾಬಿಗಾಗಿ ನಾನು ತುಂಬ ಕಷ್ಟಪಟ್ಟು ಅರ್ಹತೆಯನ್ನು ಗಳಿಸ್ಕೊಂಡು ಆಮೇಲೆ ಆ ಜಾಬಿಗೆ ಬಂದಮೇಲೂ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಎಷ್ಟು ಕೆಲಸ ಮಾಡಿರ್ತೀನೋ, ಈ ಜಾಬಿಂದ ತೆಗೆದುಬಿಟ್ರೆ ಅಂತ ಅನಿಸುತ್ತೆ. ಆ್ಯಂಡ್ ಅದೇ ನೆಕ್ಸ್ಟ್ ಮೂಮೆಂಟಿಗೆ ಇದು ಮ್ಯಾನಿಫೆಸ್ಟ್ ಆದರೆ ಅನ್ನೋ ಭಯನೂ ಬಂದುಬಿಡುತ್ತೆ. ಆದರೆ ಆವಾಗ ಹೇಗೆ ಅನಿಸ್ತು, ಓಕೆ ಭಯನೂ ಬಂತು, ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ನೆಕ್ಸ್ಟು ವಾಟ್ ಇಫ್, ಯಾಕೆ ಹಾಗೆ ಅನ್ನಿಸ್ತಿದೆ, ನನಗೇನಾದರೂ ನಾನು ಈ ಜಾಬಲ್ಲಿ ಇರೋಕ್ಕೆ ಯೋಗ್ಯ ಇಲ್ಲದೆ ಇರುವಂತಹ ತಪ್ಪನ್ನೇನಾದರೂ ಮಾಡಿದ್ದೀನ ಎನಲೈಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಅದು ರೂಲ್ ಔಟ್. ಎರಡನೇದಾಗಿ, ಅಥವಾ ನನ್ನ ಸ್ಕಿಲ್ಲನ್ನು ಇದೇ ಜಾಬಲ್ಲಿ ಮುಂದುವರ್ಸ್ಕೊಂಡು ಹೋಗೋಕ್ಕೆ ನನ್ನ ಇನ್ನಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಅಗತ್ಯ ಇದೆಯಾ, ಮೇ ಬಿ ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೋಬೇಕಾ, ಇನ್ನಷ್ಟು ನನ್ನನ್ನು ಅಪ್ಲಿಫ್ಟ್ ಮಾಡಿಕೊಂಡು ಈಗಿನ ಟ್ರೆಂಡಿಗೆ ನಾನು ಅಪ್ಡೇಟ್ ಮಾಡಿಕೊಂಡು ಮುಂದುವರಿಬೇಕಾ, ಅದರ ಅಗತ್ಯ ಏನಾದರೂ ಇದೆಯಾ ಅಂತ ನೋಡ್ಕೋಬೇಕು. ಹಾಗೇನಾದರೂ ಇದೆ ಅಂತ ಅನ್ನಿಸ್ದಾಗ ನಾವು ನಮ್ಮನ್ನು ಇನ್ನಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಈ ನೆಗೆಟಿವ್ ಥಾಟನ್ನು ಉಪಯೋಗಿಸ್ಕೋಬೇಕು. ಹೀಗೆ ಎಲ್ಲದರಲ್ಲೂ ಇದೊಂದು ಉದಾಹರಣೆ ನಾನು ಕೊಟ್ಟಿದ್ದು. ಇದೇ ಥರ ನಿಮ್ಗೆ ಯಾವ ವಿಷಯಕ್ಕೆ ಈ ಒಂದು ನೆಗೆಟಿವ್ ಥಾಟ್ ಅಂತ ಬಂದ್ರೂ ಫಸ್ಟ್ ನಾವು ಅದನ್ನು ಆ ಕ್ಷಣಕ್ಕೆ ಅದನ್ನ ಅವಾಯ್ಡ್ ಮಾಡೋಕ್ಕೆ ನೋಡಬಾರ್ದು. ಅವಾಯ್ಡ್ ಮಾಡಿದಷ್ಟು ಅದು ಜಾಸ್ತಿ ಬರುತ್ತೆ, ಇನ್ನೂ ಭಯ ಹೆಚ್ಚಿಗೆ ಕೊಡುತ್ತೆ. ಅವಾಯ್ಡ್ ಮಾಡಬೇಡಿ. ಓಕೆ, ಒಂದು ನೆಗೆಟಿವ್ ಥಾಟ್ ಬಂತು, ಅದ್ರ ಹಿಂದೆ ಭಯನೂ ಬಂತು, ಎಲ್ಲದನ್ನು ಜಸ್ಟ್ ಒಬ್ಸರ್ವ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರೊಸೆಸ್ ಇದು. ಯಾಕೆ ಬಂದಿದೆ, ಏನು ಬಂದಿದೆ, ಯಾವುದೋ ಒಂದು ಬಗ್ಗೆ ಯಾರನ್ನೋ ಕಳ್ಕೊಂಡ್ರೆ ಅನ್ನೋ ಭಯ ಬಂತು ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಯಾಕೆ ಹೀಗಾಗಿರ್ಬೋದು, ಅಥವಾ ಈಗ ನಿಜಕ್ಕೂ ಕಳ್ಕೊಂಡ್ರೂ ಎನಿವೇ ಇಟ್ ಈಸ್ ಇನ್ಎವಿಟೇಬಲ್. ಯಾರು ಕಳ್ಕೊತಾರೆ, ಯಾವಾಗ ಯಾರು ಸಿಗ್ತಾರೆ, ಏನೂ ನಮ್ಮ ಕೈಯಲ್ಲಿರೋದಲ್ಲ. ಸೊ ಅದು ಸುಳ್ಳಂತೂ ಅಲ್ಲ. ಯಾರನ್ನಾದರೂ ಯಾರು ನಮ್ಮ ಜೊತೆ ಕೊನೆ ತನಕ ಇರೋದಿಲ್ಲ. ಎಲ್ಲದನ್ನೂ ಒಬ್ರು ಒಂದಿನ ಒಂದೇ ಅವ್ರು ನಮ್ಮನ್ನು ಬೇಗ ಕಳ್ಕೊತಾರೆ ಅಥವಾ ನಾವು ಅವ್ರನ್ನ ಬೇಗ ಕಳ್ಕೊತೀವಿ. ಎರಡರಲ್ಲಿ ಒಂದು ಇನ್ಎವಿಟೇಬಲ್, ನಮಗೆ ಗೊತ್ತಿರೋ ವಿಷಯ. ಎರಡನೇದಾಗಿ, ಈಗ ಹಾಗೆ ಥಾಟ್ ಬರೋದಕ್ಕೆ ಏನು ಕಾರಣ ಇರ್ಬೋದು, ಮೇ ಬಿ ಅವರ ಹೆಲ್ತಲ್ಲಿ ಇಶ್ಯೂಸಲ್ಲಿ ಏನಾದರೂ ನಾನು ಒಬ್ಸರ್ವ್ ಮಾಡ್ತಿದ್ದೀನ, ಹಾಗೇನಾದರೂ ಇದ್ದರೆ ಅದಕ್ಕೆ ಏನು ಟ್ರೀಟ್ ಮಾಡಿಸ್ಬೋದು, ಅಥವಾ ಯಾವ ರೀತಿ ನಾನು ಸಪೋರ್ಟ್ ಮಾಡ್ಬೋದು ನೋಡ್ಬೋದು. ಅಥವಾ ಇನ್ನೊಂದು ಸತಿ ನಮ್ಗೆ ನೋಡ್ಕೋಬೇಕು, ನಮ್ಮಿಬ್ಬರ ನಡುವೆ ಏನಾದರೂ ಇಮೋಷ್ನಲ್ ಸ್ಪೇಸ್ ಕಡಿಮೆ ಆಗ್ತಿದೆಯಾ. ಮೇ ಬಿ ಆ ಇಮೋಷ್ನಲ್ ಸ್ಪೇಸ್ ಕಮ್ಮಿ ಆಗಿರೋದ್ರಿಂದ ನನಗೆ ಅವ್ರನ್ನ ಕಳ್ಕೊತೀನಿ ಅನ್ನೋ ಫೀಲ್ ಕೊಡ್ತಾ ಇದ್ದಿರ್ಬೋದು. ಸೊ ಒಬ್ಬರನ್ನ ಕಳ್ಕೊತೀನಿ ಅನ್ನೋ ಭಯ ಬಂದಾಗ ಇಟ್ಸ್ ನಾಟ್ ಆಲ್ವೇಸ್ ಫಿಸಿಕಲ್ ಲಾಸ್. ಸಮ್ಟೈಮ್ಸ್ ಆ ಇಮೋಷ್ನಲಿ ನಾವು ಡಿಟ್ಯಾಚ್ ಆಗುವ ಒಂದು ಭಯನೂ ಇರುತ್ತೆ ಅಲ್ವಾ. ಸೊ ಹೀಗೆ ಯಾವುದೇ ವಿಷಯಕ್ಕೆ ನೆಗೆಟಿವಿಟಿ ಅಂತ ಬಂದಾಗ ಅನಲೈಸ್ ಮಾಡಿಕೊಂಡು ಎಲ್ಲೆಲ್ಲಿ ಏನೇನು, ಅದು ನಿಮಗೆ ಒಂದು ಅಪಾರ್ಚುನಿಟಿಯನ್ನು ಕೊಡುತ್ತೆ. ಸೊ ಇದನ್ನ ನೆಗೆಟಿವಿಟಿ ಅಂತ ನೋಡಬೇಡಿ, ಇದೊಂದು ಸ್ಪೇಸ್ ಫಾರ್ ಅಪಾರ್ಚುನಿಟಿ ಅಂತ. ಇಲ್ಲ ಅಂದರೆ ನೋಡಿ, ಈಗ ಆಯಿತು, ನನಗೆ ಒಳ್ಳೆಯದೇ ಯೋಚನೆ ಬಂತು, ಮ್ಯಾನಿಫೆಸ್ಟ್ ಆಯಿತು, ಒಳ್ಳೆ ಯೋಚನೆ ಬಂತು, ಮ್ಯಾನಿಫೆಸ್ಟ್ ಆಯಿತು. ಅಲ್ಲಿ ನಿಮ್ಮ ಗ್ರೋತ್ ಏನು ಅಂತ, ಅಲ್ಲಿ ಆ ಒಂದು ಪ್ರೊಸೆಸ್ಸಲ್ಲಿ ನಾನೇನಾದರೂ ಕಲಿಬೇಕಂದಾಗ ಅಲ್ಲಿ ಏಳು ಬೀಳು ಹೊಡೆತ ಚಿಕ್ಕ ಪುಟ್ಟದ್ದು ಇರಬೇಕಲ್ವಾ. ಈಗೆಲ್ಲ ಹಿಂಗೆ ನಾ ಮುಟ್ಟಿದೆಲ್ಲ ಚಿನ್ನ ಆಗೋ ಥರನೇ ನಾನು ಅಂದ್ಕೊಂಡಿದ್ದೆಲ್ಲ ಮ್ಯಾನಿಫೆಸ್ಟ್ ಆಗ್ತಿದೆ ಅಂದಾಗ ಅಲ್ಲಿ ನನ್ನ ಗ್ರೋತ್. ಈಗ ರೀಸೆಂಟ್ಲಿ ಈಗ ಅಂದರೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಮೊನ್ನೆ ಒಬ್ಬರು ಶೇರ್ ಮಾಡಿದ್ರು ಆಯಿತಾ, ಅವ್ರು ಇಲ್ಲಿ ಬಂದು ಹೇಳಿ ಹೋದ್ರು ಅದನ್ನ ತುಂಬ ಖುಷಿಯಾಗಿ. ಅವರು ಹೀಗೆ ಪಾಪ ನನ್ನನ್ನು ಯಾವತ್ತೂ ಅವ್ರು ನೋಡೇ ಇಲ್ಲ ಆಯಿತಾ, ಇಲ್ಲಿ ಕನ್ಸಲ್ಟ್ ಮಾಡಿದ್ದು ಆನ್ಲೈನಲ್ಲಿ, ಮತ್ತು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಿದ್ದು. ತುಂಬ ಸಿನ್ಸಿಯರಾಗಿ ಎಲ್ಲ ವೀಡಿಯೋಸ್ ನೋಡ್ತಿದ್ರು. ಅವರ ಸಮಸ್ಯೆ ಒಂದೆರಡು ಇತ್ತು, ಅದಕ್ಕೆಲ್ಲ ಆನ್ಲೈನ್ ಕನ್ಸಲ್ಟೇಷನಲ್ಲೇ ಅವ್ರಿಗೆ ಪೂರ್ತಿ ಹುಷಾರಾಗಿ ನಾನು ಗುಳಿಗೆನೂ ಬಿಡಿಸಿದೆ. ಅಂದರೆ ಇನ್ನು ನಿಮ್ಗೆ ಮಾತ್ರೇನ ಆಗುತ್ತೆ, ಇಲ್ಲ ಆರಾಮಿದ್ದೀರಾ ಅಂತ. ಸೊ ಈಗ ಅಕ್ಟೋಬರ್ ರಜೆಯಲ್ಲಿ ಬಂದು ಥ್ಯಾಂಕ್ಸ್ ಹೇಳಿ ಹೋಗೋಕ್ಕೆ ಅಂತ ಬಂದಾಗ ಅವರೊಂದು ಶೇರ್ ಮಾಡಿದರು.
ಒಂದು ವಿಷಯದಲ್ಲಿ ಇವರಿಗೆ ಅನಿಸಿತ್ತಂತೆ ಹೀಗೆ, ಅದೇ ಈಗ ಅವರು ಅದೇ ನೀವು ಹೇಳ್ದಾಗೆ ಹೇಳಿದರು, ನನಗೀಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋ ಧೈರ್ಯ ಬಂದಿದೆ ನನಗೆ. ಯಾವುದಾದ್ರೂ ನನಗೆ ಕನ್ವಿನ್ಸಿಂಗ್ ಆಗಿ ನಾನು ಇದು ಮಾಡ್ಬೋದು ಅಥವಾ ಮಾಡಬೇಕು ಅಂತ ನಂಗೆ ಅನ್ಸಿದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೋತೀನಿ, ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತ. ಅದು ತುಂಬ ಖುಷಿ ಆಯಿತು. ಎರಡನೇದವ್ರೊಂದು ವಿಷಯ ಶೇರ್ ಮಾಡಿದರು. ಏನಾಯ್ತಂತ ಅಂದರೆ ಈಗ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ವಿಷಯದಲ್ಲಿ ಇವರಿಗೆ ಆ ಒಂದು ಇದಕ್ಕೆ ಖರ್ಚು ಮಾಡಬೇಕು ಅಂತ ಇತ್ತು. ಅಂದರೆ ಒಂದು ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಡೊನೇಟ್ ಮಾಡಬೇಕಂತ ಇವ್ರ ತಲೆಯಲ್ಲಿತ್ತು. ಆದರೆ ಇಲ್ಲಿಯ ತನಕದ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೋಡಿದ್ರೆ ಆ್ಯಂಡ್ ಇಲ್ಲಿಯ ತನಕ ಬಂದಂಥ ಸನ್ನಿವೇಶಗಳನ್ನ ನಾವು ನೋಡಿದಾಗ ಅವ್ರು ಅಂದ್ಕೊಂಡಿರೋ ವಿಷಯಕ್ಕೆ ಅವರ ಮನೆಯವ್ರು ಯಾರು ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಆಯಿತಾ. ಆ್ಯಂಡ್ ಅದಕ್ಕಾಗಿ ಅವ್ರು ಏನು ಮಾಡಿದರು, ಬೇಡ ಬಿಡು, ಯಾಕಂದರೆ ಸುಮ್ಮನೆ ಈಗ ನಾನು ಹೇಳೋದು ಅವ್ರಿಗೆ ಇಷ್ಟ ಆಗದೆ ಇರೋದು, ಅವ್ರು ಒಪ್ಪದೇ ಇರೋದು ಮತ್ತು ಕಾನ್ಫ್ಲಿಕ್ಟ್ಗಳು ಬರೋದು. ಸೊ ಅವರದಂದ್ರೆ ವೀಡಿಯೋಸ್ ಎಲ್ಲ ನೋಡಿ ಇಲ್ಲ ಸಂಬಂಧಗಳು ಮುಖ್ಯ, ಬೇರೆ ಎಲ್ಲ ನಡೆಯುತ್ತೆ ಅಂತ ಹೇಳಿಬಿಟ್ಟು ಅವ್ರು ಅದನ್ನು ಹೇಳಕ್ಕೆ ಹೋಗಲಿಲ್ಲ ಅಂತ. ಬಟ್ ಮನಸ್ಸಲ್ಲಿ ಶಿ ಹ್ಯಾಡ್ ಮ್ಯಾನಿಫೆಸ್ಟೆಡ್ ಇಟ್. ಹಿಂಗಾಗಿದ್ದಿದ್ರೆ ಚೆನ್ನಾಗಿರೋದು, ಹೇಗಾದರೂ ಮಾಡಿ ಇದು ಆಗಿದ್ದಿದ್ರೆ ಒಳ್ಳೇದಿತ್ತು. ಬಟ್ ಈಗ ಆಗಿಲ್ಲ ಆ್ಯಂಡ್ ಇವ್ರಿಗೆ ನಾನು ಬಾಯ್ಬಿಟ್ಟು ಹೇಳಲ್ಲ, ನಾನು ಆದರೆ ಮನಸ್ಸಲ್ಲಿ ಮ್ಯಾನಿಫೆಸ್ಟ್ ಮಾಡ್ತೇನೆ. ಏನಂತ ಮ್ಯಾನಿಫೆಸ್ಟ್ ಮಾಡ್ತೇನೆ, ನಮ್ಮ ಮನೆಯವರು ಅವರಾಗೆ ಬಂದು ನಾವು ಇದಕ್ಕೆ ಡೊನೇಟ್ ಮಾಡೋಣ ಅಂತ ಕೇಳ್ತಾರೆ ಅಂತ ಮ್ಯಾನಿಫೆಸ್ಟ್, ವಿಚ್ ಇಸ್ ಲೈಕ್ ವೆರಿ ಫಾರ್ ಅವೇ ಫ್ರಮ್ ರಿಯಾಲಿಟಿ. ಅಂದರೆ ಇಲ್ಲಿ ಥರದ ಲೈಫ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಯಾವತ್ತೂ ಅವ್ರ ಮನೆಯವ್ರು ಬಂದು ಅದನ್ನು ಮಾಡಿಲ್ಲ. ಹಾಗೆಂತ ಅವ್ರು ಕೆಟ್ಟವರು ಅಂತಲ್ಲ, ಆದರೆ ಅದಾಗಿ ಅವ್ರ ತಲೆಗೆ ಯಾವತ್ತೂ ಸೂಚಿಸಲ್ಲ. ಇವರೇ ಪುಷ್ ಮಾಡಬೇಕು, ಎಲ್ಲದಕ್ಕೂ ಪುಷ್ ಮಾಡಿ ಮಾಡಿ ಆಮೇಲೆ ಅವರು ಬೇಡ ಬೇಡ ಅಂತ ಹೇಳಿ ಕೊನೆಗೆ ಹ್ಞೂ ಅಂದು ಆಮೇಲೆ ಎಲ್ಲ ಒಳ್ಳೇದಾಯಿತು ಅಂತ ಹೇಳಿದ್ರು. ಹೀಗೆ ಪ್ಯಾಟರ್ನ್ ಇದ್ದಿರೋದಂತ. ಸೊ ಅಷ್ಟು ಹೇಳಿದ ಮೇಲೆ ಅಷ್ಟು ಇವ್ರು ಮ್ಯಾನಿಫೆಸ್ಟ್ ಮಾಡ್ತಾ ಉಳಿದ್ರು ಮನಸ್ಸಲ್ಲಿ. ವಿದಿನ್ 1 ಮಂತ್ ಒಳಗಡೆನೆ ಅವ್ರದ್ದು ಒಂದು ಫೈನ್ ಡೇ ಒಂದಿನ ಬೆಳಿಗ್ಗೆ ಎದ್ದು ಅವ್ರ ಹಸ್ಬೆಂಡು ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ನಾನು ಅಲ್ಲಿ ಹೋಗಿ ಇಷ್ಟು ಕೊಟ್ಟು ನಮಸ್ಕಾರ ಮಾಡಿ ಬರಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ಅಂತ. ಫ್ರಮ್ ನೋವೇರ್, ಅಂದರೆ ಅದ್ರ ಬಗ್ಗೆ ಏನೂ ಡಿಸ್ಕಷನ್ ನಡೆದಿಲ್ಲ ಅಥವಾ ಅದ್ರ ಬಗ್ಗೆ ಏನೂ ಮಾತುಕತೆಗಳು ನಡೆದಿಲ್ಲ. ಹಿಂಗೊಂದು ವಿಷಯಕ್ಕೆ ಡೊನೇಟ್ ಮಾಡಬೇಕಾ ಬೇಡವಾ ಅಂತ ಮಾತು ಆಡ್ಕೊಂಡಿಲ್ಲ ಇವರು, ಏನಿಲ್ಲ. ಆಲ್ ಶಿ ಡಿಡ್ ವಾಸ್ ಇವರು ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ರು. ನಾನು ಹೇಳಿ ನಮ್ಮ ಸಂಬಂಧ ಹಾಳು ಮಾಡ್ಕೊಳ್ಳೋದಿಲ್ಲ ಅಥವಾ ಸುಮ್ಮನೆ ವಿವಾದ ತರೋದಿಲ್ಲ ನಾನು, ಆದರೆ ನಮ್ಮ ಮನೆಯವರು ಅವರಾಗಿ ಕೊಡ್ತಾರೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾಯಿದ್ರು ಅಂತ. ವಿದಿನ್ 1 ಮಂತಲ್ಲಿ ಅವ್ರ ಹಸ್ಬೆಂಡ್ ಇವ್ರಿಗೆ ಬಂದು ನಾನು ನಿರ್ಧಾರ ಮಾಡಿಬಿಟ್ಟಿದ್ದೀನಿ, ಹಿಂಗೆ ಹೋಗಿ ಇದು ಮಾಡ್ಬೇಕಂತಿದ್ದೀನಿ, ಏನಂತೀಯ ಅಂತಾಗ ಇವ್ರೇನಂತಾರೆ, ಇವ್ರದೇಂದ್ರು ಮೇಡಮ್ ಎಷ್ಟು ನನಗೆ ಖುಷಿ ಆಯಿತು. ಅಥವಾ ಏನಂದರೆ ಅಂದರೆ ಮೊದಲೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕೆ ಶುರು ಮಾಡಿದಾಗ ಭ್ರಮೆ ಅನ್ನಿಸ್ತಿತ್ತು. ಅಂದರೆ ಅಯ್ಯೋ ಕಾಕತಾಳೀಯ ಇರ್ಬೋದು, ನಾನು ಅಂದ್ಕೊಳ್ಳೋದಕ್ಕೂ ಇದು ಆಗೋದಕ್ಕೂ ಅಷ್ಟೇ, ನನ್ನ ಹತ್ರ ಎಲ್ಲ ಎಷ್ಟು ಪವರ್ ಇದೆ, ನನ್ನ ಹತ್ರ ಎಲ್ಲ ಆಗುತ್ತೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಮ್ಮ. ಬಟ್ ಯಾವಾಗ ನಮ್ಮ ಹಸ್ಬೆಂಡ್ ಬಂದು ಆಮೇಲೆ ಅವರೇ ಅವತ್ತು ಹೋಗ್ಬಿಟ್ಟು ಅವ್ರದ್ದು ಇಲ್ಲಿಗೆ ಹೋಗಿ ಡೊನೇಟ್ ಮಾಡಿ ನನ್ನನ್ನು ವಾಪಸ್ ಕರ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಫುಲ್ ಕಾನ್ಫಿಡೆನ್ಸ್ ಬಂತು. ಮೇಡಮ್ ನಾನು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ನಾನು ಮಾಡಬಲ್ಲೆ, ಏನು ಅಂದ್ಕೊಂಡ್ರು ಸಾಧಿಸೋ ಶಕ್ತಿ ಇದಂತ ಆಯಿತು ಅಂತ ಹೇಳಿ. ಹಾಗಾಗಿ ಅಕ್ಟೋಬರ್ ಹಾಲಿಡೇಸಲ್ಲಿ ಇವಾಗ ರಜೆ ಏನೂ ಇತ್ತಲ್ಲ, ಇಲ್ಲೆಲ್ಲ ಟ್ರಿಪ್ಪು ಮಾಡಿಕೊಂಡು ಇಲ್ಲಿ ಬಂದು ಥ್ಯಾಂಕ್ಸ್ ಹೇಳಕ್ಕೆ ಬಂದು ಹೋದ್ರು ಅವರು. ತುಂಬ ಅದೇ ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಅಂತ. ನಾವು ಕರೆಕ್ಟಾಗಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಏಕೀಕೃತ ಮಾಡೋದನ್ನ ಕಲ್ತ್ರೆ ಮನಸ್ಸಿಗೆ ಅಷ್ಟು ಶಕ್ತಿ ಇದೆ, ದೇಹಕ್ಕೂ ಶಕ್ತಿ ಇದೆ, ಮನಸ್ಸಿಗಂತೂ ಅಪರಿಮಿತವಾದಂಥ ಶಕ್ತಿ ಇದೆ. ನಾವನ್ನ ಯೂಸ್ ಮಾಡ್ಕೊಳ್ಳಲ್ಲ ಅಷ್ಟೆ. ಅದು ಗೊತ್ತೇ ಇಲ್ಲ ನಮಗೆ. ಹಾಗಾಗಿ ಇನ್ನು ಮುಂದೆ ಆ ನೆಗೆಟಿವ್ ಥಾಟ್ ಬಂದಾಗ ಏನು ಭಯ ಪಡೋದು ಬೇಡ, ಅದರಿಂದ ಓಡೋದು ಬೇಡ. ಬರಲಿ ನೆಗೆಟಿವ್ ಥಾಟ್ಗಳು ಬರಲಿ. ಯಾಕಂದರೆ ಯಾವುದನ್ನೇ ಬಂದರೂ ಮ್ಯಾನಿಫೆಸ್ಟ್ ಆಗಬೇಕಂದಾಗ ಸುಮ್ಮನೆ ತಲೆಗೆ ಬಂದ ತಕ್ಷಣ ಆಗೋದಿಲ್ಲ. ಬಂದ ಮೇಲೆ ಅದು ನಿಮ್ಮ ಹತ್ರ ಒಂದು ಅಪ್ರೂವಲ್ ಲೆಟ್ರ್ ಬರಬೇಕು. ಕೆಲವೊಂದು ವಿಷಯಕ್ಕೆಲ್ಲ ಹೇಗೆ ಅಂದರೆ ಇನ್ಸ್ಟೆಂಟ್ಲಿ ಈಗ ಒಂದು ವಿಷಯ ಏನೋ ಖುಷಿ ಕೊಡೋದು, ನಿಮಗೆ ಆಲ್ರೆಡಿ ಇಷ್ಟ ಆಗಿರೋ ವಿಷಯದಲ್ಲಿ ಮ್ಯಾನಿಫೆಸ್ಟ್ ಆಗೋವಂಥ ವಿಷಯ ಬಂದಾಗ ನೀವು ಆ ಥಾಟ್ ಬಂದ ತಕ್ಷಣ ಅಪ್ರೂವಲ್ ಕೊಟ್ಟು ಬಿಡ್ತೀರಾ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಬಿಕಾಸ್ ನಿಮ್ಗೆ ಇಷ್ಟ ಇರೋದು ಅದು. ಹಾಗಾಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾವುದೂ ಕೂಡ ಈಗ ನನಗೆ ನಾನೀಗ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಥಾಟ್ ಬಂದ ತಕ್ಷಣ ಆಗಿಬಿಡಲ್ಲ. ಅದು ಆ ಥಾಟ್ ನನಗೂ ಇಷ್ಟ ಇರೋದಾಗಿರಬೇಕು, ನನಗೆ ಒಪ್ಪಿಗೆ ಇರೋದಾಗಿರಬೇಕು, ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಆ ಕೆಲಸ ಮಾಡಬೇಕು, ಆವಾಗಷ್ಟೇ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಈಗ ಇದು ಎಲ್ಲ ನಿಮ್ಗೆ ಇನ್ನೂ ಹೊಸ ಅನುಭವ ಅಲ್ವಾ. ಈಗೀಗ ನೀವೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಸದ್ಯದಲ್ಲಿ ನೀವೀಗ ಏನೇನು ಅನುಭವ ತೊಗೊಂಡಿದ್ದೀರೋ ಮ್ಯಾನಿಫೆಸ್ಟೇಷನ್ನು ಅದೆಲ್ಲದೂ ಕೂಡ ನಿಮ್ಗೆ ಇಷ್ಟ ಇರೋ ವಿಷಯಗಳೇ ಆಗಿದೆ.
ಸೊ ನಿಮ್ಗೆ ಏನೇನು ಇಷ್ಟ ಇತ್ತು ಮೊದಲೇ ಅವತ್ತು ನೀವು ಡೇರ್ ಮಾಡ್ತಿರ್ಲಿಲ್ಲ, ಅಂದರೆ ಇದು ನನಗೆ ಆಗತ್ತೆ ಅಂತ ನೀವು ಅಂದ್ಕೊಳ್ಳೋಕ್ಕೂ ನೀವು ಧೈರ್ಯ ಮಾಡ್ತಿರ್ಲಿಲ್ಲ. ಇವಾಗ ಅದನ್ನ ಧೈರ್ಯ ಮಾಡಿ ಇಷ್ಟಪಟ್ಟು ಇದು ಆಗತ್ತೆ ಅಂತ ನೀವು ಅಂದ್ಕೋತಿದ್ರೆ ಅದೆಲ್ಲ ಆಗ್ತಾ ಇದೆ, ಆಯ್ತಾ. ಆದರೆ ನಿಜವಾದ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಇನ್ ರಿಯಾಲಿಟಿ, ಈಗ ನನಗದು ಅನ್ಸದ್ಮೇಲೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ಕನ್ವಿನ್ಸ್ ಆಗಬೇಕು, ಅದಕ್ಕೆ ಒಪ್ಪಿಗೆ ಕೊಡಬೇಕು. ಅಪ್ರೂವಲ್ ಕೊಟ್ಟ ಮೇಲೆ ಅದು ಇಡೀ ದೇಹದ ಪ್ರತಿ ಜೀವಕೋಶಕ್ಕೆ ಅದನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಅಲ್ಲಿ ಒಂದು ಸಿಗ್ನಲ್ ಕೊಡುತ್ತೆ. ಆಮೇಲೆ ಅದು ಮ್ಯಾನಿಫೆಸ್ಟ್ ಆಗೋದು ಯೂನಿವರ್ಸಿಂದ. ಹಾಗಾಗಿ ಈ ಪ್ರೊಸೆಸ್ಸಲ್ಲಿ ಅದು ಫಿಲ್ಟರ್ ಔಟ್ ಆಗಿಬಿಡುತ್ತೆ ಅಂತ. ಸೊ ಯಾವುದಾದ್ರೂ ನೆಗೆಟಿವ್ ಬಂದರೂ ಕೂಡ ಈ ಪಾಸಿಟಿವ್ ಎಲ್ಲ ಹೆಂಗೆ ಅಂದರೆ, ಈಗ ನಮಗೆ ಗೊತ್ತಿಲ್ಲದೇನೆ ಈಗ ಹೆಂಗೆ ನೋಡಿ, ಈಗ ನಾವು ಈ ಕಣ್ಣಿದ್ರೆ ನಿಮ್ಗೇನೋ ಹಿಂಗೆ ತಂದಿಟ್ರೆ ನಿಮಗೆ ಗೊತ್ತಿಲ್ಲದೆ ಕಣ್ಣು ಮುಚ್ಚುತ್ತೀರ ಅಲ್ವಾ, ಅಂದರೆ ಅದು ಬೈ ಡಿಫಾಲ್ಟ್ ಆಗೋದು. ಹಾಗೇನೆ ನನಗೂ ಇಷ್ಟ ಇರೋ ವಿಷಯ ಮ್ಯಾನಿಫೆಸ್ಟ್ ಮಾಡುವಾಗ ಹೀಗೆ ಆಗೋದು. ಅದೇ ನಾನು ನಿಮ್ಗೇನಾದರೂ ಒಂದು ಹೇಳಿ ನೋಡಿ ನೀವು ಇದನ್ನ ಸಾಧಿಸ್ಬೇಕು, ಮ್ಯಾನಿಫೆಸ್ಟ್ ಮಾಡಿ ಅಂತ ನಾನು ನಿಮ್ಗೊಂದು ಟಾಸ್ಕ್ ಕೊಟ್ಟರೆ, ಅಲ್ಲೇನಂತಂದರೆ ಫಸ್ಟು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನ ಒಪ್ಪಬೇಕು, ನಿಮಗೆ ಕನ್ವಿನ್ಸ್ ಆಗಬೇಕು, ನೀವು ಅದಕ್ಕೆ ಅಪ್ರೂವಲ್ ಕೊಡಬೇಕು, ಅದಾದಮೇಲೆ ಅದು ಮ್ಯಾನಿಫೆಸ್ಟ್ ಆಗೋದು. ಸೊ ಈ ಮೆಕ್ಯಾನಿಸಮ್ ಅರ್ಥ ಮಾಡಿಕೊಂಡ್ರೆ ಇನ್ನು ನಿಮಗೆ ಭಯ ಆಗೋದಿಲ್ಲ. ಸೊ ಯಾವುದೇ ಥಾಟ್ ಬರಲಿ ಈವನ್ ನೆಗೆಟಿವಿಟಿ ಬಂದರೂ ಬರಲಿ, ಅದನ್ನು ಒಂದು ಅಪಾರ್ಚುನಿಟಿಯಾಗಿ ನೀವು ಕನ್ವರ್ಟ್ ಮಾಡಬೇಕು. ಆ್ಯಂಡ್ ದ್ಯಾಟ್ ಈಸ್ ಯುವರ್ ಮ್ಯಾನಿಫೆಸ್ಟೇಷನ್. ಎಷ್ಟೇ ನೆಗೆಟಿವ್ ಥಾಟ್ ಬಂದರೂ, ಏನೇ ನೆಗೆಟಿವಿಟಿ ಬಂದರೂ, ಆ ಬಂದ ಎಲ್ಲ ನೆಗೆಟಿವಿಟಿಯನ್ನು ನಾನು ಅಪಾರ್ಚುನಿಟಿಯಾಗಿ ಕನ್ವರ್ಟ್ ಮಾಡ್ತೀನಿ ಅನ್ನೋ ಮ್ಯಾನಿಫೆಸ್ಟೇಷನ್ ಬೇಕು ಇವಾಗ ಅಷ್ಟೇ. ಆಯ್ತಾ, ಅರ್ಥ ಆಗತ್ತೆ. ಯಾಕಂದರೆ ಆ ನೆಗೆಟಿವ್ ಆಗಿ ಏನೇ ಥಾಟ್ ಬಂದರೂ ಆದರೆ ಹಿಂದೆ ಒಂಚೂರು ಅನಲೈಸ್ ಮಾಡಿದಾಗ ನಿಮ್ಮ ಗ್ರೋತಿಗೆ 1, 2, 3 ದಾರಿಗಳು ಕಾಣುತ್ತೆ. ಅಂದರೆ ನೀವು ಇಲ್ಲಿಯ ತನಕ ಏನು ಎಕ್ಸ್ಪ್ಲೋರ್ ಮಾಡದೇ ಇರೋ ಪಾತ್ ನಿಮಗೆ ಕಾಣುತ್ತೆ, ಅಲ್ಲಿ ಹೋಗೋದು. ಹೆಂಗೆ ಅಂದರೆ ಈಗ ನೋಡಿ, ಈಗ ನಾನು ಟಾರ್ಚ್ ಬಿಟ್ಟರೆ ಈಗ ನಾವು ಕಾರಲ್ಲಿ ಹೋಗ್ತಿರ್ತೀವಿ, ಹೆಡ್ಲೈಟ್ ಆನ್ ಇರುತ್ತೆ. ಆದರೆ ಆ ಹೆಡ್ಲೈಟಿಂದ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕಂದ್ರೆ ಬೆಂಗಳೂರು ತನಕ ಕಾಣಲ್ಲ ನನಗೆ, ಆದರೆ ನಾನು ಬೆಂಗಳೂರು ಹೋಗ್ತೀನಿ. ಆದರೆ ಅದೇ ಹೆಡ್ಲೈಟ್ ಯೂಸ್ ಮಾಡಿ ನಾನು ಬೆಂಗಳೂರು ತನಕ ಡ್ರೈವ್ ಮಾಡ್ತೀನಿ. ಹೇಗೆ ಅಂದರೆ ಈ ಲೈಟ್ ಆನ್ ಆದಾಗ ನಾನು ಯಾವ ಜಾಗದಿಂದ ಆನ್ ಮಾಡಿದ್ದೇನೋ ಅಲ್ಲಿ ತನಕ ನನಗೆ ಕಾಣುತ್ತೆ. ಹಾಗೆ ನಾನು ಇನ್ನ ಮುಂದೆ ಹೋಗ್ತಿದ್ದಾಗ ಅಲ್ಲಿಂದ ಅಲ್ಲಿ ತನಕ ಕಾಣುತ್ತೆ. ಮ್ಯಾನಿಫೆಸ್ಟೇಷನ್ ಹೀಗೆ ವರ್ಕ್ ಆಗೋದು. ಈಗ ನಮಗೆ ಒಂದೇ ಸತಿಗೆ ಆಲ್ ಆಫ್ ಅ ಸಡನ್ ಅದು ಹೆಂಗೆ ಅಂತ ನಮ್ಗೆ ಅರ್ಥ ಆಗಲ್ಲ. ಈಗ ಇಲ್ಲಿ ನಾನು ಹೆಡ್ಲೈಟ್ ನಾನು ಬಿಡ್ತಿರ್ತೀನಿ, ನೀನು ಹೋಗು ಅಂತ ಕಾರ್ ಹೇಳುತ್ತೆ. ನನಗೆ ಆ ಕಾರ್ ಮೇಲೆ ನಂಬಿಕೆ ಇಲ್ಲದೆ ಇದ್ದರೆ ಹೆಂಗೆ ಸಾಧ್ಯ, ಇಲ್ಲಿ ಇಷ್ಟು ತನ ಬಿಡ್ತಿದ್ಯಾ, ಬೆಂಗಳೂರು ಇರೋದು 400 ಕಿಲೋಮೀಟ್ರು, ನೀನು ಬೆಳಗ್ಗೆ ಬಿಡ್ತಾ ಇರೋದು ಇಷ್ಟೇ, ಹೆಂಗೆ ಸಾಧ್ಯ, ನಾನು ಹೋಗಲ್ಲಪ್ಪ, ನೀನು ಬೆಂಗಳೂರು ತನಕ ಬೆಳಗ್ಗೆ ಬಿಡು, ಆಮೇಲೆ ಹೋಗ್ತೀನಿ ಅಂತ ಕೂತ್ರೆ ಏನಾಗುತ್ತೆ, ನಾನು ಕೂತಲ್ಲೇ ಇರ್ತೀನಿ, ಎಲ್ಲೂ ಹೋಗೋದಿಲ್ಲ. ಹಾಂ, ಬಟ್ ನಾನು ಅದ್ರ ಜೊತೆ ಮೂವ್ ಮಾಡ್ತಾ ಬಂದಾಗ ನನಗೆ ಅರ್ಥ ಆಗುತ್ತೆ, ಓ ಇದು ಹೀಗೆ ವರ್ಕ್ ಆಗುತ್ತೆ ಅಂತ. ಸೊ ಇಲ್ಲಿ ಕೂಡ ಅಷ್ಟೆ, ನಿಮ್ಗೆ ಆ ಕ್ಷಣಕ್ಕೆ ನೆಗೆಟಿವಿಟಿ ಅಂತ ಬಂದಾಗ ಓ ಇದು ಕೆಟ್ಟದ್ದು ಅಂತ ನಿಮ್ಗೆ ಅನ್ಸತ್ತಾಗ, ಆದರೆ ಅದು ಕೆಟ್ಟದ್ದಲ್ಲ, ಅದು ನಿಮಗೆ ಅಪಾರ್ಚುನಿಟಿಯನ್ನು ಮುಂದೆ ಓಪನ್ ಮಾಡಿ ಕೊಡುತ್ತೆ. ನೀವು ಆ ಕ್ಷಣಕ್ಕೆ ಅದನ್ನ ಡೈಸೆಕ್ಟ್ ಮಾಡಿ ಏನೇನಾಗ್ತಿದೆ ಅನಲೈಸ್ ಮಾಡಿ ಮುಂದಿನ ಹಂತಕ್ಕೆ ಹೋಗಿ ಸರಿ ಹೋಗುತ್ತೆ.